ಕಳೆದ 3 ವರ್ಷ UPI ಟ್ರಾನ್ಸಾಕ್ಷನ್ ಮಾಡಿದಂಥವ್ರಿಗೆ, ಅದರಲ್ಲೂ ಕೂಡ 20 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ವಾರ್ಷಿಕವಾಗಿ ವಹಿವಾಟು ಏನಾದರೂ ಮಾಡಿದರೆ ಅವರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಕೊಡುವಂಥ ಕಾರ್ಯವನ್ನು ಮಾಡಿದೆ. ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ನೋಟಿಸ್ ಇಶ್ಯೂ ಆಗಿದೆ. ಏನು ಇಷ್ಟು ಇದ್ದಕ್ಕಿದ್ದಂತೆ ಇಷ್ಟು ನೋಟಿಸನ್ನು ಕೊಟ್ಟು ಇಷ್ಟು ಟ್ಯಾಕ್ಸ್ ಕಟ್ಟಿ ಲಕ್ಷಗಟ್ಟಲೆ ಅಂತಂದರೆ ಹೇಗೆ ನಾವು ಮಾಡೋದು? ನಮ್ಮ GST ಇಲ್ಲ, ಏನಿಲ್ಲ. GST ಇದ್ದಿದ್ರೆ ಬೇಕಿತ್ತ? GST ರಿಜಿಸ್ಟ್ರೇಷನ್ ಮಾಡಿಸೋದು ಒಳ್ಳೆಯದಾ? ಯಾರು GST ರಿಜಿಸ್ಟ್ರೇಷನ್ನ ಮಾಡಿಸ್ಕೋಬೇಕು? ಬಿಸ್ನೆಸ್ ಮ್ಯಾನ್ ಆಗಿದ್ದರೂ ಕೂಡ ಸಣ್ಣ ವ್ಯಾಪಾರಿ ಆಗಿದ್ದರೆ GST ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾ, ಮಾಡಿಸ್ಕೋಬಾರ್ದಾ? ಈ ಕುರಿತಾದಂಥ ನಿಮ್ಮ ಗೊಂದಲ ಏನಿದೆ, ಆ ಗೊಂದಲ ಕುರಿತಾದಂಥ ಮಾಹಿತಿ ಮತ್ತು ಅದಕ್ಕೆ ಪರಿಹಾರ ಮತ್ತು GST ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಹೇಗೆ, ಇದಕ್ಕೇನಾದರೂ ಫೀಸ್ ಏನಾದರೂ ಕಟ್ಟಬೇಕಾಗತ್ತಾ, ದುಡ್ಡು ಏನಾದರೂ ಕಟ್ಟಬೇಕಾಗತ್ತಾ, ಮತ್ತು ಇವುಗಳ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಯಾರನ್ನು ಸಂಪರ್ಕಿಸ್ಬೇಕು, ಯಾವ ನಂಬರನ್ನು ಸಂಪರ್ಕಿಸ್ಬೇಕು, ಆ ಕುರಿತಾಗೂ ಕೂಡ ಮಾಹಿತಿಯನ್ನು ಕೊಡ್ತೀನಿ. ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ನಿಮಗೆ ಈಗಾಗಲೇ ವಾಣಿಜ್ಯ ಇಲಾಖೆ ಬೆಂಗಳೂರಲ್ಲೇ 4,000ಕ್ಕೂ ಹೆಚ್ಚು ಜನರಿಗೆ ನಿಮಗೆ ನೋಟಿಸನ್ನು ಕೊಟ್ಟಿದೆ. ಇಷ್ಟಿಷ್ಟು ನೀವು ಟ್ರಾನ್ಸಾಕ್ಷನ್ ಮಾಡಿದಿರಿ, 60 ಲಕ್ಷ, 70 ಲಕ್ಷ, 80 ಲಕ್ಷ, 1 ಕೋಟಿ, 1.5 ಕೋಟಿ ಟ್ರಾನ್ಸಾಕ್ಷನ್ ಮಾಡಿದಿರಿ. ಆ ಕಾರಣಕ್ಕಾಗಿ 20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ ಟ್ಯಾಕ್ಸನ್ನು ಕಟ್ಟಿ GST ನೀವು ಕಟ್ಟಿಲ್ಲ, ಅದರ ಕಾರಣಕ್ಕಾಗಿ ನೀವು ಇಂಟ್ರೆಸ್ಟು, ಅದ್ರ ಜೊತೆಗೆ ಪೆನಾಲ್ಟಿ ಎಲ್ಲ ಸೇರಿ ಕಟ್ಟಿ ಅಂತೇಳಿ 3 ವರ್ಷದ ಡಾಟಾವನ್ನೆಲ್ಲವನ್ನು ಕೂಡ ಕೊಡ್ತಾ ಇದೆ, ನೋಟಿಸನ್ನು ಕೊಡ್ತಾ ಇದೆ. ಸೊ ಇಲ್ಲಿ ಇರುವಂಥ ಪ್ರಶ್ನೆ ಏನು ಅಂತಂದರೆ, ನಾನು GST ಮಾಡಿಸದೇ ಇರೋ ಕಾರಣಕ್ಕಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ, ನಾನು UPI ಪೇಮೆಂಟ್ ಮಾಡೋದಕ್ಕಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ, GST ಮಾಡಿಸ್ಬಿಡೋಣ, UPI ಪೇಮೆಂಟ್ ಕ್ಯಾನ್ಸಲ್ ಮಾಡಿಬಿಡೋಣ ಅಂತಂದರೆ ಇದು ಪರಿಹಾರ ಆಗೋದಿಲ್ಲ. ಮುಂದೆ ನೀವು ಈಗ ಸದ್ಯಕ್ಕೆ ಮಾಡ್ಬೋದು, ಬಟ್ ನಿಮ್ಮ ಬಿಸ್ನೆಸ್ಸು ಅದನ್ನು ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಲ್ಲ. ಎಲ್ಲರೂ ಕೂಡ ಆ ರೀತಿ ಮಾಡ್ತಾ ಹೋದರೆ ಎಲ್ಲಿ ಅಂದರೆ ಸಣ್ಣ ಪುಟ್ಟ ಅಂಗಡಿಗಳೇನಿದ್ದಾವೆ ಅಲ್ಲಿ UPI ಪೇಮೆಂಟ್ ನಾವು ಆಗೋದಿಲ್ಲ ಅನ್ನೋದಾದರೆ ನಿಮಗೆ ಬಿಗ್ ಬಜಾರ್ ಅಂತ ಶಾಪ್ಗಳಿಗೆ ಹೋಗ್ತಾರೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಈಗ ನಿಮಗೆ ಫೋನ್ಪೇ, ನೀವು ಇದರಲ್ಲೇ ಆ್ಯಪ್ಗಳಿದ್ದಾವೆ, ನಿಮಗೆ ಇರೋ ಆ್ಯಪ್ಗಳಲ್ಲೇ ವೆಜಿಟೇಬಲನ್ನು ತರಿಸ್ಕೊಳ್ತಾರೆ. ಸೊ ಈ ರೀತಿಯಾದಂಥ ಕಾರ್ಯ ಹೆಚ್ಚಾಗತ್ತೆ, ಅವ್ರಿಗೆ ಅನುಕೂಲ ಆಗುತ್ತೆ. ನಿಮಗೆ ಈಗ ಸದ್ಯಕ್ಕೆ ಒಂದಷ್ಟು ನಿಮಗೆ ಸಪೋರ್ಟ್ ಸಿಗ್ಬೋದು, ಬಟ್ ಮುಂದೆ ನಿಮಗೆ ತೊಂದರೆ ಆಗೋದಂತೂ ಖಂಡಿತ. ಎರಡನೇ ವಿಚಾರ, GSTಯನ್ನು ಮಾಡಿಸ್ಕೋಬೇಕಾ ಮಾಡಿಸ್ಕೋಬಾರ್ದ ಅಂತೇಳಿ ಈ ಕುರಿತಾಗಿ ಕೂಡ ನಿಮಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತೀನಿ. ನಿಮ್ಮ ಟ್ರಾನ್ಸಾಕ್ಷನ್ ವಾರ್ಷಿಕವಾಗಿ ಸರ್ವಿಸ್ ಕೊಡೋದಾದರೆ, ಅಂದರೆ PG ಒಂದು ಮಾಡ್ಕೊಂಡಿದ್ದೀನಿ ಆ ರೀತಿ ಏನಾದರೂ, ಅಥವಾ ನಿಮಗೆ ವೆಹಿಕಲ್ ಟೂರ್ಸ್ ರೀತಿ ನಾನು ಟ್ರಾವೆಲ್ ನಡ್ಕೊಳ್ತಾ ಇದ್ದೀನಿ, ಸೊ ಅದಕ್ಕೆ ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ ಅನ್ನೋದಾದರೆ ಇದರ ವಹಿವಾಟು ವಾರ್ಷಿಕವಾಗಿ 20 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ಇಲ್ಲ ಅನ್ನೋದಾದರೆ ನೀವು GSTಯನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಒಂದು ವೇಳೆ ಮಾಡಿಸ್ಕೊಂಡಿದ್ರೂ ಕೂಡ ನಿಮಗೆ ಅದನ್ನು ನೆಸಿಟಿ ಬರೋದಿಲ್ಲ, ಯಾಕಂದರೆ ನೀವು ಟ್ಯಾಕ್ಸ್ ಕಟ್ಟುವಂಥ ನೆಸಿಟಿ ಬರೋದಿಲ್ಲ 20 ಲಕ್ಷಕ್ಕಿಂತ ಒಳಗಿದ್ದರೆ. ಒಂದು ವೇಳೆ 40 ಲಕ್ಷಕ್ಕಿಂತಲೂ ಕೂಡ ಒಳಗಿತ್ತು, ನಾನು ಸರ್ವೀಸ್ ಅಲ್ಲ, ನಾನು ಗೂಡ್ಸನ್ನು ನಾನು ಸಪ್ಲೈ ಮಾಡ್ತಾಯಿದ್ದೀನಿ, ಅಥವಾ ಏನೋ ವಸ್ತುಗಳನ್ನು ನಾನು ಸೇಲ್ ಮಾಡ್ತಾಯಿದ್ದೀನಿ, ಅಥವಾ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾಯಿದ್ದೀನಿ ಅನ್ನೋದಾದರೆ ಅದು ವಾರ್ಷಿಕವಾಗಿ 40 ಲಕ್ಷಕ್ಕಿಂತ ಒಳಗಡೆ ಅದು ಆನ್ಲೈನ್ ಟ್ರಾನ್ಸಾಕ್ಷನ್ ಇತ್ತು ಅನ್ನೋದಾದರೆ ನೀವು ಅದು ಕೂಡ ಅವರು ಕೂಡ GSTಯನ್ನು ಕಟ್ಟುವ ರಿಜಿಸ್ಟ್ರೇಷನ್ನ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. GST ಟ್ಯಾಕ್ಸನ್ನು ಕೂಡ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಇದು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೊಟ್ಟಂಥ ಸ್ಪಷ್ಟವಾದಂಥ ಮಾಹಿತಿ. ಹಾಗಾದರೆ ಇಲ್ಲ, ನಂದು 20 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ನಂದು ಸರ್ವಿಸ್ ಓರಿಯೆಂಟೆಡ್ ಇದೆ, ವಾರ್ಷಿಕವಾಗಿ ನಂದಿಷ್ಟು ಬಿಲ್ ಬರುತ್ತೆ, ಹಾಗಾಗಿ ನಾನು ಮಾಡಿಸ್ಕೊಂಬಿಡೋದು ಒಳ್ಳೆಯದು ಅನ್ನೋದಾದರೆ ಹೇಗೆ ಮಾಡಿಸ್ಕೋಬೇಕು ಅಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇನ್ನು 40 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ನಂದು ಟ್ರಾನ್ಸಾಕ್ಷನ್ ಇದೆ, ವಹಿವಾಟಿದೆ, ನಾನು ಸೇಲ್ಸ್ ಎಲ್ಲ ಮಾಡ್ತೀನಿ, ಒಳ್ಳೆ ವ್ಯಾಪಾರ ಆಗ್ತಾ ಇದೆ, ಮುಂದೆ ನೋಟಿಸ್ ಎಲ್ಲ ಬಂದರೆ ಮತ್ತು ನಾನು ಆನ್ಸರ್ ಮಾಡೋಕ್ಕಾಗಲ್ಲ, ಈಗಾಗಲೇ ನೋಟಿಸ್ ಬಂದಿದೆ, ಆನ್ಸರ್ ಮಾಡಿದ್ರೂ ಕೂಡ ನನಗೊಂದು GST ಇತ್ತು ಅಂದರೆ ಯಾವುದೇ ರೀತಿಯ ತೊಂದರೆ ಏನಿಲ್ಲ ಅಂತೇಳಿ. ಈಗ GST ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಲಿಕ್ಕೆ ಕೆಲವರು ಉತ್ಸುಕತೆ ಇದ್ದಾರೆ. ಯಾರು ಅಂದರೆ ಟ್ರಾನ್ಸಾಕ್ಷನ್ ಜಾಸ್ತಿ ಇದ್ದರೆ, 20 ಲಕ್ಷಕ್ಕಿಂತ ಹೆಚ್ಚು ಸರ್ವೀಸು, 40 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ನೀವು ಸೇಲ್ಸನ್ನು ಮಾರಾಟ ಮಾಡ್ತಾಯಿದ್ರೆ, ಅಂದರೆ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡ್ತಾಯಿದ್ರೆ. ಸೊ ಯಾವುದು ತೆರಿಗೆ ವಿನಾಯಿತಿ ಇದೆ, ಯಾವುದು ತೆರಿಗೆ ವಿನಾಯಿತಿ ಇಲ್ಲ ಅನ್ನೋದ್ರ ಕುರಿತು ನಾನು ಮತ್ತೊಂದು ವಿಡಿಯೋದಲ್ಲಿ ಪ್ರತ್ಯೇಕವಾಗಿ ಡೀಟೇಲನ್ನು ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ GST ನೋಂದಣಿಯನ್ನು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋದು ಏನಂದರೆ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅಂದರೆ, ಪಾನ್ ಕಾರ್ಡ್ ಕಂಪಲ್ಸರಿ, ಪಾನ್ ಕಾರ್ಡ್ ಮಾಡಿಸಿರಬೇಕು, ಆಧಾರ್ ಕಾರ್ಡ್ ಇರಬೇಕು, ಅದನ್ನು ಆ್ಯಡ್ ಮಾಡಬೇಕು ನೀವು. ಅದರ ಜೊತೆಗೆ ನೀವು ವೋಟರ್ ID ಅಥವಾ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್, ಈ ಮೂರಲ್ಲಿ ಯಾವುದಾದ್ರೂ ಒಂದು ಪ್ರೂಫ್ ಐಡೆಂಟಿಟಿ ರೀತಿಯಾಗಿ ನಿಮಗೆ ಗುರುತಿನ ಪುರಾವೆ ರೀತಿ ಒಂದು ಕೊಡಬೇಕಾಗತ್ತೆ. ಒಂದು ಫೋಟೋವನ್ನು ಆ್ಯಡ್ ಮಾಡಬೇಕಾಗತ್ತೆ, ಕೊಡಬೇಕಾಗತ್ತೆ. ನಿಮಗೆ
ಸ್ವಂತ ಕಟ್ಟಡ ಏನಾದರೂ ಇತ್ತು ಅನ್ನೋದಾದರೆ ಮಾರಾಟದ ಪತ್ರ ಇರ್ಬೋದು, ಅಥವಾ ಲೋಕಲ್ ಕಾರ್ಪೊರೇಷನ್ನ ಖಾತಾ ಪ್ರತಿ ಇರ್ಬೋದು, ಅಥವಾ ಕರೆಂಟ್ ಬಿಲ್ ಇರ್ಬೋದು, ಅಥವಾ ಟ್ಯಾಕ್ಸ್ ಕಟ್ಟಿರುವಂಥ ರಿಸಿಪ್ಟ್ ಏನಾದರೂ ಇದ್ದರೆ ಆ ರಿಸಿಪ್ಟನ್ನು ನೀವು ಅಡ್ರೆಸ್ ಪ್ರೂಫ್ ಆಗಿ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲ ನಾನು ರೆಂಟೆಡ್ ಬಿಲ್ಡಿಂಗಲ್ಲಿರೋದು, ಬಿಸ್ನೆಸ್ ಮಾಡ್ತಾ ಇರೋದು, ಸಣ್ಣ ಅಂಗಡಿ ಇಟ್ಕೊಂಡಿದ್ದೀನಿ ಅನ್ನೋದಾದರೆ ಅಗ್ರಿಮೆಂಟ್ ಇರುತ್ತೆ, ರೆಂಟಲ್ ಅಗ್ರಿಮೆಂಟ್ ಆಗಲಿ ಅಥವಾ ಲೀಸ್ ಡೀಡ್ ಆಗಲಿ, ಎಲೆಕ್ಟ್ರಿಸಿಟಿ ಬಿಲ್ ಅದರದ್ದೇ ಆಗಲಿ, ಅವ್ರ ಹೆಸರಿಗೆ ಇರಲಿ ಅದು, ಆ ಎಲೆಕ್ಟ್ರಿಸಿಟಿ ಬಿಲ್ ಆಗಲಿ, ಪ್ರಾಪರ್ಟಿ ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್ ಆಗಲಿ, ಅದು ಅವ್ರ ಹೆಸರಿಗೆ, ಓನರ್ ಹೆಸರಿಗೆ ಇರುತ್ತೆ. ಅದನ್ನು ನೀವು ಕೊಟ್ಟು ರೆಂಟಲ್ ಅಗ್ರಿಮೆಂಟನ್ನು ನೀವು ತೋರಿಸಿದ್ರೆ ನಿಮಗೆ ಈಸಿ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರಬೇಕು, ಅದು ಫ್ರಂಟ್ ಪೇಜು ಮತ್ತು ಪಾಸ್ಬುಕ್ಕು ಇವೆರಡನ್ನೂ ಕೂಡ. ನೀವು ಪಾಸ್ಬುಕ್ನ ಫ್ರಂಟ್ ಪೇಜ್ ಡೀಟೇಲನ್ನು ಕೊಟ್ಟರೆ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಇದಕ್ಕೇನಾದ್ರು ಫೀಸ್ ಆಗುತ್ತಾ ಅಂದರೆ ಖಂಡಿತವಾಗಿ ಕೂಡ ಇಲ್ಲ. ನೀವೇನಾದರೂ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿದ್ದೇ ಆದರೆ ಅಲ್ಲೇ ನಿಮಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅವಕಾಶ ಇದೆ. ಒಂದೇ ₹1 ಫೀಸನ್ನು ಕೂಡ ಕಟ್ಟೋ ಅವಶ್ಯಕತೆ ಇಲ್ಲ ಅಂಥೇಳಿ ಅಧಿಕಾರಿಗಳೇ ಸ್ಪಷ್ಟತೆನೇ ಕೊಟ್ಟಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 080, ಈ ನಂಬರ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, 08025714833. ಇದು ಲ್ಯಾಂಡ್ಲೈನ್. ಮೊಬೈಲ್ ನಂಬರು ಇದೆ, ಅದನ್ನು ಕೂಡ ಕೊಡ್ತೀನಿ ನಿಮಗೆ, 9845370404. ನಿಮಗೆ ವಾಣಿಜ್ಯ ತೆರಿಗೆ ಡಿಪಾರ್ಟ್ಮೆಂಟ್ ಎಲ್ಲಿದೆ ಅಂಥೇಳಿ ಗೊತ್ತಿದೆ, ಕೋರಮಂಗಲದಲ್ಲಿ ಇದೆ. ಸೊ ಅಲ್ಲಿಯೂ ಕೂಡ ನೀವು ನೇರವಾಗಿ ಭೇಟಿ ಮಾಡಿ ನೀವು ಈ GST ರಿಜಿಸ್ಟ್ರೇಷನ್ನ ತೆಗೆದುಕೊಳ್ಬೋದಾಗಿದೆ. ಇನ್ನೂ ಒಂದು ಹೆಲ್ಪ್ಲೈನ್ ನಂಬರನ್ನು ಕೂಡ ತೆಗೆದಿದೆ, ಓಪನ್ ಮಾಡಿದೆ ವಾಣಿಜ್ಯ ತೆರಿಗೆ ಇಲಾಖೆ. ಸೊ ಆ ಮಾಹಿತಿಯನ್ನು ಕೂಡ ಕೊಡ್ತೀನಿ. ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ನೀವು ಡೈರೆಕ್ಟಾಗಿ ಫೋನ್ ಮಾಡಿ ಕೇಳ್ಬೋದಾಗಿದೆ. 9845370404. ಅದರ ಜೊತೆಗೆ ಲ್ಯಾಂಡ್ಲೈನ್ ನಂಬರ್ 08025714833. ಈ ನಂಬರ್ಗೆ ನೀವು ಕರೆ ಮಾಡ್ಬೋದಾಗಿದೆ ಏನಾದರೂ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಗಿದ್ದರೆ. ಇದಾಗಿತ್ತು ಈ ಒಟ್ಟು ನಾನು ಒಂದು 3 ವೀಡಿಯೋಗಳನ್ನು ಮಾಡಿದ್ದೀನಿ ಈ ರಿಲೇಟೆಡ್ ಆಗಿ. ಟ್ಯಾಕ್ಸ್ ನೋಟಿಸ್ ಬರ್ತಾ ಇದೆ, ಏನು ಮಾಡಬೇಕು ಅಂತ, ಮತ್ತು ಮುಂದೆ ಏನು ತೊಂದರೆಗಳು ಆಗ್ಬೋದು, ಮತ್ತು ತೆರಿಗೆ ವಿನಾಯಿತಿ ಯಾವುದಕ್ಕಿದೆ, ತೆರಿಗೆ ವಿನಾಯಿತಿ ಯಾವುದಕ್ಕಿಲ್ಲ, ಯಾವುದಕ್ಕೆ ಸರ್ವಿಸ್ಗೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಯಾವುದಕ್ಕೆ ಸರ್ವಿಸ್ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ, ಏನಾದರೂ ವಿನಾಯಿತಿ ಸಿಗ್ಬೋದಾ ಇಲ್ಲಿವರೆಗೂ ಆಗಿರುವಂಥ ನೋಟಿಸ್ಗಳಿಗೆ ಅಂತ, ಅದ್ರ ಬಗ್ಗೆನೂ ಕೂಡ ನಿಮಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ಕೊಂಡಯ್ಯ ಜೊತೆ ಶರಣು ಹಂಪಿ, ನ್ಯೂಸ್ 18.